ಈಗಾಗಲೇ ಆಷಾಢ ಪ್ರಾರಂಭ ಆಗ್ತಾ ಇದೆ. ನಾವು 4ನೇ ತಾರೀಕು ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹೋಗಿದ್ವಿ. KRS ಅಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಾನು ವಿಸಿಟ್ ಕೊಟ್ಟಿದ್ವಿ. ಕೇವಲ ಆ ಡೆಡ್ ಇದು ಸ್ಟೋರೇಜ್ ಬಿಟ್ಟು 6 TMC ಇತ್ತು. ಮಳೆನೇ ಬಂದಿಲ್ಲ ಅಂತಂದ್ರೆ 2 ತಿಂಗಳಲ್ಲಿ ನಾವು ನೀರಿನ ಸಮಸ್ಯೆಯನ್ನ ಬೆಂಗಳೂರು ಮತ್ತೆ ಪ್ರದೇಶಗಳಲ್ಲಿ ಎದುರಿಸಬೇಕಾಗಿತ್ತು. ರೈತರಿಗೆ ನೀರು ಕೊಡಲಾರದಂತ ಪರಿಸ್ಥಿತಿ ಅವತ್ತಾಗಿತ್ತು. ಆದ್ರೆ ಕೊಡಗಿನ ಪ್ರದೇಶದಲ್ಲಿ ಸ್ವಲ್ಪ ಮಳೆ ಬಂದಿದ್ದರಿಂದ ಸ್ವಲ್ಪ ನೀರು ಹರಿದು ಬಂದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ. ಆವತ್ತು ಹೇಳಿದ್ರು 6ರಿಂದ 10ನೇ ತಾರೀಕುವರೆಗೂ ಹೆಚ್ಚು ಮಳೆ ಬರ್ತಕ್ಕಂಥ ಸಂದರ್ಭಗಳಿದೆ. 10ನೇ ತಾರೀಕು ಇಲ್ಲದೆ ಇದ್ರೆ ಈ ತಿಂಗಳಲ್ಲಿ ಮಳೆ ಬರುವಂತದ ಪರಿಸ್ಥಿತಿ ಇಲ್ಲ. ಇದು ಹವಾಮಾನ ವರದಿ ಅಂತಕ್ಕಂಥದ್ದನ್ನ ಆವತ್ತಿನ ಅಲ್ಲಿ ಇಂಜಿನಿಯರ್ಗಳು ಹೇಳಿದ್ರು. ಈಗ 10ನೇ ತಾರೀಕುವರೆಗೂ ಯಾವುದೇ ಮಳೆ ಬಂದಿಲ್ಲ ಅಂದ್ಮೇಲೆ ಈ ತಿಂಗಳು ಬರಲ್ಲ ಅಂತನ್ನೋದು ಅವರ ಮಾತಿನ ಪ್ರಕಾರ ಸತ್ಯವಾದ್ರೆ ಇದು ಬರಗಾಲದ ಛಾಯೆ. ಈ ಬರಗಾಲ ಪರಿಸ್ಥಿತಿ ಹೀಗೆ ಆದ್ರೆ ಈಗಾಗಲೇ ರೈತರು ಕಂಗಾಲಾಗಿದ್ದಾರೆ. ಅವರು ಮೊದಲ ಮಳೆ ಬಂದಾಗ ಉತ್ತಿದ್ದಾರೆ, ಆದ್ರೆ ಬಿತ್ತನೆಗೆ ಮಳೆ ಇಲ್ಲ. ಬಿತ್ತನೆ ಈ ತಿಂಗಳಲ್ಲಿ ಆಗಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಮಳೆ ಬಂದ್ರೆ ಅದು ಹಿಂದಾಗ್ಬಿಡ್ತದೆ. ಮತ್ತೆ ಆ ಬೆಳೆ ರೈತರ ಕೈಗೂ ಸಿಗೋದಿಲ್ಲ. ಮಳೆ ಆಗ್ಲೇ ಇಲ್ಲ ಅಂತಂದ್ರೆ ಇದು ಇವತ್ತು ಈ ಬಾರಿ ಈ ರಾಜ್ಯ ಬರ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಆದ್ರೆ ಇದುವರೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಡ್ತಾರೆ, ಮಳೆಯನ್ನ ನಂಬಿ ಯಾರು ಬಿತ್ತನೆ ಮಾಡಬೇಡಿ, ಮಳೆಯನ್ನು ನಂಬಿ ಯಾರು ಬಿತ್ತನೆ ಮಾಡಬೇಡಿ ಅನ್ನೋಂಗಿದ್ರೆ ಮಳೆ ಬರಲ್ಲ ಅಂತ ಆಯ್ತಲ್ಲ. ಈ ಹೇಳಿಕೆ ನೀವು ಕೊಡಬಾರ್ದಲ್ಲ ಮುಖ್ಯಮಂತ್ರಿಗಳಾಗಿ. ಹಂಗಿದ್ರೆ ಕಾಂಗ್ರೆಸ್ ಅನ್ನು ನಂಬಿ ಹೆಂಗೆ ಓಟ್ ಕೊಡೋದು? ಮಳೆಯನ್ನು ನಂಬಿ ರೈತ ಬಿತ್ತನೆ ಮಾಡಬಾರ್ದು, ಆದ್ರೆ ಕಾಂಗ್ರೆಸ್ ಅನ್ನು ನಂಬಿ ಹಂಗೆ ಓಟ್ ಕೊಡೋದು? ಇವ್ರಿಗೆ ಯಾಕೆ ಓಟ್ ಕೊಡ್ಬೇಕು? ಪರಿಹಾರ ಏನಾದ್ರೂ ಘೋಷಣೆ ಮಾಡಿದಾರಾ? ಇಲ್ಲ, ಬರ ಪರಿಸ್ಥಿತಿ ಈ ಬಾರಿ ಎದುರಿಸಬೇಕಾಗ್ತದೆ, ಇಷ್ಟು % ಮಾತ್ರ ಮಳೆ ಆಗತ್ತೆ, ಇಂಥ ಪ್ರದೇಶಗಳಲ್ಲಿ ಹವಾಮಾನ ವರದಿಯ ಪ್ರಕಾರ ಇದಾಗತ್ತೆ, ಇಲ್ಲ ಅಂತಂದ್ರೆ ಇಂಥ ಏರಿಯಾಗಳಿಗೆ ನಾವು ಮೋಡ ಬಿತ್ತನೆ ಆದ್ರೂ ಮಾಡಿ ನಾವು ರಕ್ಷಣೆ ಮಾಡ್ತೇವೆ ನಮ್ಮ ರೈತರನ್ನ ಎಲ್ಲಾದ್ರೂ ಹೇಳಿಕೆ ಕೊಟ್ಟಿದ್ದೀರಾ? ಒಂದು ಸಮಯ ಅದಾಗ್ಲಿಲ್ಲ ಅಂತಂದ್ರೆ ಪರಿಹಾರಗಳನ್ನು ಏನು ಕೊಡ್ತೇವೆ ಅಂತೇಳಿ ಘೋಷಣೆ ಏನಾದ್ರೂ ಮಾಡಿದ್ದೀರಾ? ಆದ್ರೆ ಒಂದು ರೀತಿಯ ಬೇಜವಾಬ್ದಾರಿಯ ಹೇಳಿಕೆಗಳನ್ನು ಕೊಟ್ಟು ಈ ಸರ್ಕಾರ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡೋದರ ಬದಲು ಅವರಿಗೆ ಧೋಖಾ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ